ಕೃಷಿ ಭೂಮಿ ಕೃಷಿಯೇತರ ಚಟುವಟಿಕೆಗಳಿಗೆ ಕನ್ವರ್ಟ್ ಆಗ್ತಾ ಹೋದರೆ ಮುಂದೆ ಹೇಗೆ ಸರ್ ಇದು? ಭೂ ಸ್ವಾಧೀನ ಅಂದ್ಬಿಟ್ರೆ ರೈತರಿಗೆ ಅಂದು ಕೊಟ್ಟಂತ ಭೂಮಿಯನ್ನು ಇವತ್ತು ವಾಪಸ್ ಮಾಡಿದೆ. ಕಿತ್ಕೊಳ್ಳೋದ್ರ ಶಬ್ದ ನಾನು ಹೇಳ್ತಾ ಇಲ್ಲ, ಅದು ಬಹಳ ಹಾರ್ಷ್ ಆಗುತ್ತೆ. ಈಗಾಗಲೇ ನಿಮಗೆ ದೇವನಹಳ್ಳಿಯ ಒಂದು ಚಾರಿತ್ರಿಕ ಹೋರಾಟ 3 ವರ್ಷಗಳ ಹೋರಾಟ ಯಾವುದಕ್ಕೆ ಅಂದ್ಬಿಟ್ರೆ ಭೂ ಸ್ವಾಧೀನದ ವಿರುದ್ಧ ಹೋರಾಟ. ಈ ದುರಂತ ಏನಂತ ಅಂದ್ಬಿಟ್ರೆ ಇವತ್ತು ರಾಜ್ಯದ ರೈತರು ಆ ಭೂ ಸುಧಾರಣೆಯಿಂದ ಬಂದಂತ ಭೂಮಿಯನ್ನು ಉಳಿಸಿಕೊಳ್ಳಕ್ಕೆ ಕಿತ್ಕೊಳ್ತಾರೆ ಅಂತ ಆತಂಕದಲ್ಲಿದ್ದಾರೆ. ಇದು ಬಹಳ ವೈರುಧ್ಯ. KD ಬಿಟ್ಟರೆ ಇವತ್ತು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದೆ. ಸರಿಯಾದ ರೀತಿ ವ್ಯವಹಾರ ಮಾಡತಕ್ಕಂಥ ರಿಯಲ್ ಎಸ್ಟೇಟ್ ಅಂತೆಲ್ಲ ಮಾಫಿಯಾ ಅಂತ ಕರಿತಿದ್ದಾರೆ. ಬಹಳ ನೋವಿನ ಸಂಗತಿ. ಭೂಮಿ ಎಲ್ಲೋ ಇತ್ತು ಅನ್ನೋದಕ್ಕೆ ದಾಖಲೆಗಳಿಗೆ ಇವರು ತೆಗೆದುಕೊಳ್ತಕ್ಕಂಥದ್ದು ಕೈಗಾರಿಕೆಗಳಿಗೆ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳಿಗೆ ತಗೊಂಡಿರ್ತಾರೆ. ಇನ್ನೂ ಕೂಡ ಹಂಚಿಕೆ ಮಾಡ್ಕೊಂಡಿಲ್ಲ. ರೈತರಿಂದ ಕಿತ್ತುಕೊಳ್ತಕ್ಕಂಥ ಭೂಮಿನ ಭೂ ಸುಧಾರಣೆಗೆ ವಿರುದ್ಧ ದಿಸೆಯಲ್ಲಿ ಹೋಗ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲವಾ ಅನ್ನುವಂಥದ್ದು ನನಗೆ ಕಂಡು ಬರ್ತವೆ. ಕೈಗಾರಿಕೆ ಅಂತ ಹೇಳ್ಬಿಟ್ಟು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅವು ಎಲ್ಲವುದರ ಒಂದು ಶ್ವೇತ ಪತ್ರವನ್ನು ಈ ರಾಜ್ಯದ ಮುಂದಿಡಬೇಕು. ನೀವು ಬಿಟ್ಟರೆ ನಾವು ಕೈಗಾರಿಕೆಗಳು ಆಂಧ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಜಿಂ ಪ್ರೇಮ್ಜಿ ಮತ್ತು ನಾರಾಯಣ ಮೂರ್ತಿಗೆ ನಾನು ಸ್ಪಷ್ಟವಾಗಿ, ನಾನು ಸಣ್ಣ ವ್ಯಕ್ತಿ ಅವ್ರನ್ನ ಪ್ರಶ್ನಿಸ್ತಿಲ್ಲ, ಆದರೆ ಭೂ ಸ್ವಾಧೀನ ಅನ್ನುವಂಥದ್ದು ಭೂ ಕಿತ್ತುಕೊಳ್ಳದಂತೆ ಆಗೋಗ್ಬಿಟ್ಟು ಈ ಥರ ರಿಯಲ್ ಎಸ್ಟೇಟ್ ದಂಧೆ, ಅದ್ರ ನಡೆಯುವ ಹಿಂಬೆ ನೀಡಿದಂಥ ವ್ಯವಹಾರ, ಅದ್ರ ಹಿಂಬೆ ನೀಡಿದ ಅವ್ಯವಹಾರ, ನೀವು ಭಾಗಿಯಾಗಿದ್ದರೆ, ನೀವು ಮಾತಾಡಿದ್ರೆ ಇಬ್ಬರಿಗೂ ನಾನು ಹೇಳ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಲಕೋಡು. ದಿ ಫೈಲ್ಸ್ ವಿಶೇಷ ಕಾರ್ಯಕ್ರಮ ಫೈಲ್ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅನ್ನ ನೀರು ಇಲ್ಲದೆ ಮನುಷ್ಯನ ಬದುಕಿಲ್ಲ ಅಂತ ನಾವು ಮಾತಾಡ್ತಿರ್ತೀವಿ. ಇವೆರಡೂ, ಅನ್ನ ನೀರು ಎರಡೂ ಇವತ್ತು ಅಪಾಯದ ಅಂಚಿನಲ್ಲಿದೆ. ನೀರಿನ ವಿಷಯ ಒಂದು ಪಕ್ಕಕ್ಕಿಡಿ, ಅನ್ನದ ವಿಷಯಕ್ಕೆ ಬರೋಣ. ಇವತ್ತು ಕೃಷಿ ಭೂಮಿ ಗಣನೀಯ ಪ್ರಮಾಣದಲ್ಲಿ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಗಣನೀಯವಾದ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ನಾವು ನಮ್ಮ ಆಹಾರದ ತಟ್ಟೆಗೆ, ಅನ್ನ ಅಂದರೆ ಆಹಾರ, ಅದರ ತಟ್ಟೆಗೆ ನಾವೇ ಕಲ್ಲು ಹಾಕೋತಾ ಇದ್ದೀವಿ. ಯಾಕೆ ಹೀಗಾಗ್ತಿದೆ? ನಾವು ಯಾಕೆ ತಪ್ಪನ್ನು ಮಾಡ್ತಾ ಇದ್ದೀವಿ? ಈ ಕೃಷಿ ಭೂಮಿ ಪ್ರದೇಶ ಕಡಿಮೆಯಾಗಲು ಕಾರಣ ಏನು ಎಂಬುದರ ಕುರಿತು ಇವತ್ತು ನಾವು ಮಾತಾಡೋಣ. ಇದಕ್ಕೆ ನಮ್ಮೊಂದಿಗೆ ವಿಶೇಷ ಅತಿಥಿ ಪ್ರಕಾಶ್ ಕಮ್ಮಡಿಯವರಿದ್ದಾರೆ. ಶ್ರೀಯುತ ಪ್ರಕಾಶ್ ಕಮ್ಮಡಿಯವರು ಕೃಷಿ ಅರ್ಥಶಾಸ್ತ್ರಜ್ಞರು, ಬೆಂಗಳೂರು ಕೃಷಿ ವಿವಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಂಥವರು, ರಾಜ್ಯ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜವಾದಿ, ಪ್ರಗತಿಪರ ಚಿಂತಕರು, ರಾಜ್ಯದ ಹಲವಾರು ಭೂ ಸ್ವಾಧೀನದ ವಿರುದ್ಧ ಇರಲಿ ಅಥವಾ ಬೇರೆ ಬೆಲೆಗೆ ಸಂಬಂಧಿಸಿದ, ಕನಿಷ್ಠ ಬೆಲೆ ನಿಗದಿಗೆ ಸಂಬಂಧಿಸಿದ ಹೋರಾಟ ಇರಲಿ, ಹಲವಾರು ರೈತ ಪರ ಚಳುವಳಿಗೆ ಚಾಲಕ ಶಕ್ತಿಯಾಗಿದ್ದಂಥವರು. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಪ್ರಕಾಶ್ ಕಮ್ಮಡಿಯವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ದ ಫೈಲು ನಮ್ಮ ವೆಬ್ಸೈಟಲ್ಲಿ ನಾವೊಂದು ವರದಿ ಪ್ರಕಟ ಮಾಡಿದ್ವಿ. ವಿಧಾನಸಭೆ ಕಲಾಪದಲ್ಲಿ ನಗರಾಭಿವೃದ್ಧಿ ಸಚಿವರು ಕೊಟ್ಟಿರೋದಂಥ ಉತ್ತರ ಏನಂತಂದರೆ ಒಂದು ಸಮಥಿಂಗ್ ಫಿಶಿ ಅನಿಸುತ್ತೆ ಸರ್ ನಮಗೆ. ಅವರು ಇತ್ತೀಚೆಗೆ ಕೃಷಿ ಭೂಮಿ ಏನಿದೆ ಅದು ಬೇರೆ ಇತರ ಚಟುವಟಿಕೆಗಳಿಗೆ ಏನು ಪರಿವರ್ತನೆ ಮಾಡಿದ್ದಾರೆ. ಅದು ಸುಮಾರು 2700 ಎಕರೆ ಅಂತ ಹೇಳಿದ್ದಾರೆ. ಅದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2700 ಎಕರೆ ಅಂದರೆ ಕಮ್ಮಿ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ಈ ಮಾಹಿತಿಯನ್ನು ಅಂದರೆ ಕೃಷಿ ಭೂಮಿ ಈ ಥರ ಕೃಷಿಯೇತರ ಚಟುವಟಿಕೆಗಳಿಗೆ ಕನ್ವರ್ಟ್ ಆಗಿದೆ ಅನ್ನೋ ವಿಷಯ ಬಹಳ ದೊಡ್ಡ ವಿಷಯ ನನ್ನ ಪ್ರಕಾರ. 2700 ಎಕರೆ ಅಂದರೆ ಭಾಳ ದೊಡ್ಡ ಪ್ರದೇಶ. ಈ ಥರ ವಿಷಯನ ಮುಖ್ಯವಾಹಿನಿಯ ಮಾಧ್ಯಮಗಳು ಅದನ್ನೇನು ವರದಿ ಮಾಡಲಿಲ್ಲ. ನಾವು ಈ ಫೈಲ್ನಲ್ಲಿ ಅದನ್ನು ಹೆಕ್ಕಿ ತೆಗೆದು ವರದಿ ಮಾಡಿದ್ವಿ. ವಿಧಾನಸಭೆಯಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬರಲಿಲ್ಲ. ಸರ್, ಈ ಥರ ಕೃಷಿ ಭೂಮಿ ಕೃಷಿಯೇತರ ಚಟುವಟಿಕೆಗಳಿಗೆ ಅಂದರೆ ಕೈಗಾರಿಕೆಗಳಿಗೆ, ಬೇರೆ ಬೇರೆ ವಸತಿ ಚಟುವಟಿಕೆಗಳಿಗೆ ಕನ್ವರ್ಟ್ ಆಗ್ತಾ ಹೋದರೆ ಮುಂದೆ ಹೇಗೆ ಸರ್ ಇದು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ರಾಮಸ್ವಾಮಿ ಅವರೇ, ಮೊಟ್ಟ ಮೊದಲಿಗೆ ಈ ಫೈಲ್ ಈ ಒಂದು ಪ್ರಯತ್ನ ನಾನು ಫುಲ್ ಹಾರ್ಟೆಡ್ಡಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ನಿಮಗೂ ಮಹಾಂತೇಶ್ ಅವರು, ಯಾಕಂದರೆ ನಮಗೆ ಒಂದು ಕ್ರೆಡಿಬಲ್ ಆದಂಥ ಈ ಆನ್ಲೈನಿನ ಒಂದು ಸುದ್ದಿ ವಿಚಾರಗಳನ್ನು ನಮಗಿನ್ನೂ ಸಿಗ್ತಾ ಇಲ್ಲ. ಆಮೇಲೆ ಫೈಲ್ ಅಂತ ಹೇಳಿದರೆ, ನಾನು ಹೇಳಿ ಕೇಳಿ ಯೂನಿವರ್ಸಿಟಿ ಒಬ್ಬರು ಪ್ರೊಫೆಸರು ಸರ್ಕಾರದಲ್ಲಿದ್ದೆ. ನಾನು ಸರ್ಕಾರದಲ್ಲಿ ಇದ್ದಾಗ ಏನು ಹೇಳ್ತಿದ್ದೆ ಬಿಟ್ಟರೆ ಫೈಲು ಮತ್ತು ಲೈಫ್ ಎರಡೇ ಇರೋವಂಥದ್ದು, ಪ್ರತಿಯೊಂದು ಫೈಲ್ಗಳ ಮೂಲಕನೇ ಹೋಗೋಂಥದ್ದು.
ವಿಚಾರಗಳನ್ನ ಏನಂತಲ್ಲ ಫೈಲಲ್ಲಿ ಕೇಳ್ತಾರೆ, ಫೈಲ್ ಮಾಡ್ಕೊಳ್ತಾರೆ. ಯಾಕಂದರೆ ಫೈಲ್ ಅಂತ ಒಳ್ಳೆ ಹೆಸರಿಟ್ಟಿದ್ರಿ, ಒಳ್ಳೆ ಕೆಲಸ ಪ್ರಾರಂಭಿಸಿದ್ರಿ. ಅಂದರೆ ನೀವು ಬಹುಶಃ ನಿಮ್ಮ ಉದ್ದೇಶ ಕರಾರುವಕ್ಕಾದಂಥ ವಾಸ್ತವ ವಿಚಾರ ಇಲ್ಲದೆ ಯಾವುದನ್ನು ಕೂಡ ಹೈಲೈಟ್ ಮಾಡೋದಿಲ್ಲ ಅಂತ. ಇವತ್ತಿನ ವಿಚಾರ ಇನ್ನೂ ನನಗೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು, ಈ ದೇಶದ ರೈತಾಪಿ ವರ್ಗಕ್ಕೆ ಹತ್ತಿರವಾಗಿರ್ತಕ್ಕಂಥ ವಿಚಾರ, ಭೂಮಿಯ ಸ್ವಾಧೀನ. ಇದು ಹೇಳಿ ಕೇಳಿ ಭೂ ಸುಧಾರಣೆ ತಂದಂಥ ರಾಜ್ಯ. ರೈತನಿಗೆ ಹೊಲ ದೊಡ್ಡತನ ಕೊಡಬೇಕು ಅನ್ನತಕ್ಕಂಥ ಉಳುವವನೇ ಹೊಲ ದೊಡ್ಡ. ಆಕ್ಚುಲ್ ಟಿಲ್ಲರ್ ಇಸ್ ದ ಓನರ್ ಆಫ್ ದ ಲ್ಯಾಂಡ್. ಅಂದರೆ ಭೂಮಿಯ ಒಡೆತನ ಕೊಡಬೇಕು ಮತ್ತು ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಬಲ ಸಂದೇಶ ದೇಶಕ್ಕೆ ಕೊಟ್ಟಂಥ ರಾಜ್ಯ ಕರ್ನಾಟಕ. ಅದು ದೇವರಾಜ ಅರಸು. ಐರೋನಿಯಿಂದ ಬಿಟ್ಟರೆ ಇವಾಗ ವಿಚಾರ ಭೂ ಸುಧಾರಣೆ ಅಲ್ಲ, ಭೂ ಸ್ವಾಧೀನ. ಅಂದರೆ ರೈತರಿಂದ ಆಪೋಸಿಟ್ ಹೋಗುವಂಥದ್ದು. ಭೂ ಸ್ವಾಧೀನ ಅಂದ್ಬಿಟ್ರೆ ರೈತರಿಗೆ ಅಂದು ಕೊಟ್ಟಂತ ಭೂಮಿಯನ್ನು ಇವತ್ತು ವಾಪಸ್ ಬಿಟ್ಟಿದೆ. ಕಿತ್ಕೊಳ್ಳೋದ್ರ ಶಬ್ದ ನಾನು ಹೇಳ್ತಾ ಇಲ್ಲ, ಅದು ಬಹಳ ಹಾರ್ಷ್ ಆಗುತ್ತೆ. ಯಾಕೆಂದಾಗ ಈ ಪ್ರಕ್ರಿಯೆಯಲ್ಲಿ ಇದ್ದಂತ ಅವಶ್ಯಕತೆ ಇದ್ದದನ್ನ ಹಿಂದೂ ಸ್ವಾಧೀನ ಪಡೆಯೋದು ತಪ್ಪಲ್ಲ. ಇದು ರೈತ ದೃಷ್ಟಿಯಿಂದ ಕಿತ್ಕೊಳ್ಳೋದು ಅಂತಾರೆ. ಯಾಕೆಂದ್ಬಿಟ್ಟು ಇಲ್ಲಿ ಇದು ನೋಡಿ, ಇದು ಒಂದು ಜನತಂತ್ರದ ವಿಪರ್ಯಾಸ. ಯಾರು ತಗೊಳ್ಳಂಥದ್ದು? ಸರ್ಕಾರದ ಆದಂಥ ಒಂದು ಸ್ವಾಯತ್ತ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಕಳೆದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಆ ವಿಚಾರ ಹೇಳಿದರೆ ಅದು ಒಂದು ಶಾಸನಬದ್ಧವಾದಂಥ, ಮುಖ್ಯಮಂತ್ರಿಗಳು ಅಧ್ಯಕ್ಷರು. ಅದರ ಉದ್ದೇಶ ಭೂಮಿಯನ್ನು ಪಡೆಯೋದು, ಸ್ವಾಧೀನ ಅಂತ ಬರೋಣ. ಆದರೆ ಸಮಸ್ಯೆ ಇವತ್ತು ಈ ರಾಜ್ಯದ ರೈತರು, ಈಗಾಗಲೇ ನಿಮಗೆ ದೇವನಹಳ್ಳಿಯ ಒಂದು ಚಾರಿತ್ರಿಕ ಹೋರಾಟ, 3 ವರ್ಷಗಳ ಹೋರಾಟ. ಯಾವುದಕ್ಕೆ ಅಂದ್ಬಿಟ್ರೆ ಭೂ ಸ್ವಾಧೀನದ ವಿರುದ್ಧ ಹೋರಾಟ. ನಮಗೆ ಭೂ ಸುಧಾರಣೆ ಮೂಲಕ, ಅದು ದಲಿತರಿಗೆ ಕೊಟ್ಟಂಥ ಭೂಮಿ, ಭೂ ಸುಧಾರಣೆ ಮೂಲಕ ನಮಗೆ ಭೂ ಒಡೆತನ ಸಿಕ್ಕಿದೆ. ಕೃಷಿ ಮಾಡ್ತಾ ಇದ್ವಿ. ನಾನೊಬ್ಬ ವಿಜ್ಞಾನಿಯಾಗಿ ಹೇಳ್ತೀನಿ, ಎಕರೆಗೆ 2-3 ಬೆಳೆ ತೆಗಿತಿದ್ದಾರೆ. ನನಗೆ ಬಹಳ ಅಪರೂಪವಾದಂಥ ರೈತರು 1 ಎಕರೆ 2 ಎಕರೆಯಲ್ಲಿ ಲಕ್ಷ ರೂಪಾಯಿ ನಾವು ದುಡಿತೀವಿ ಅಂತ, ಹಣ್ಣು ತರಕಾರಿ ಜೊತೆಗೆ ಹಾಲು. ಅಂಥ ಭೂಮಿಯನ್ನು 13 ತಾಲೂಕುಗಳಲ್ಲಿ ಅದು ಉದ್ದೇಶಿತ ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತೇಳಿ ತೆಗೊಳ್ಳಕ್ಕೆ ಹೊರಟಾದಾಗ 1700 ಚಿಲ್ಲರೆ ಎಕರೆಗೆ 3 ವರ್ಷಗಳು ಹೋರಾಟ ಮಾಡಿದರು. ನಾನೇನೋ ಅದು ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ ಅಂತ ಆಸೆ ಆಮಿಷ ಎಲ್ಲ ನಡೀತು, ಆದರೂ ಬಿಟ್ಟುಕೊಟ್ಟಿಲ್ಲ. ಐಕ್ಯ ಹೋರಾಟ ಆಯಿತು. ಆ ಹೋರಾಟದಲ್ಲಿ ನಮ್ಮ ಸರ್ಕಾರ, ನಾನು ನಿಜವಾಗೂ ಅಪ್ರಿಷಿಯೇಟ್ ಮಾಡ್ತೀನಿ, ಒಂದು ಹೆಜ್ಜೆ ಹಿಂದೆ ಸರಿದ್ರು. ಚಾರಿತ್ರಿಕ 2013ರಲ್ಲಿ ಮೋದಿ ಸರ್ಕಾರದ ವಿರುದ್ಧ 3 ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡಷ್ಟೇ ಇದು ದೊಡ್ಡ ಹೋರಾಟ. ಸರ್ಕಾರದ ಒಂದು ತೀರ್ಮಾನ ಡಿನೋಟಿಫಿಕೇಶನ್ ಮಾಡಿದ್ರು. ಆದರೆ ಈಗ ನೋಡಿ, ಈಗಾಗಲೇ 6-7 ಕಡೆಯಲ್ಲಿ ಅದೇ ಥರ ಭೂ ಸ್ವಾಧೀನದ ವಿರುದ್ಧ ಹೋರಾಟ ನಡೀತಿದೆ. ಅಲ್ಲೇ ಪಕ್ಕದಲ್ಲಿ ಆನೇಕಲ್ಲಲ್ಲಿ ನಡೀತಿದೆ, ಬಳ್ಳಾರಿಯಲ್ಲಿ ವರ್ಷಗಟ್ಟಲೆ ನಡೀತಾ ಇದೆ, ಈ ಕಡೆ ರಾಮನಗರದಲ್ಲಿ ನಡೀತಿದೆ, ಬಿಡದಿಲಿ ನಡೀತಾ ಇದೆ. 6-7 ಕಡೆಯಲ್ಲಿ ನನಗೆ ಗೊತ್ತಿರೋ 7-8 ಕಡೆ ಈಗ ಅಂದ್ರೆ ನೋಡಿ ಎಂತ ದುರಂತ ಅನ್ಬಿಟ್ರೆ ನಂತರ ಹೋರಾಟ ಆಗ್ತಿದೆ. ಈ ದುರಂತ ಏನಂತ ಅನ್ಬಿಟ್ರೆ, ಇವತ್ತು ರಾಜ್ಯದ ರೈತರು ಆ ಭೂ ಸುಧಾರಣೆಯಿಂದ ಬಂದಂತ ಭೂಮಿಯನ್ನು ಉಳಿಸಿಕೊಳ್ಳಕ್ಕೆ ಕಿತ್ಕೊಳ್ತಾರೆ ಅಂತ ಆತಂಕದಲ್ಲಿದ್ದಾರೆ. ಇದು ಬಹಳ ವೈರುಧ್ಯ, ದುರಂತ. ಇದು ನಾನು ವಿಜ್ಞಾನಿಯಾಗಿ ಹೇಳ್ತೀನಿ. ನೀವು ಕನ್ವರ್ಷನ್ ಅಂತ ಹೇಳಿದ್ರಿ, ಫಲವತ್ತಾದ ಭೂಮಿ ಕೃಷಿಯೇತರ ಚಟುವಟಿಕೆ ಹೋಗುತ್ತೆ. ನಮ್ಮಲ್ಲಿ ವಿಜ್ಞಾನಿಗಳು ಒಳ್ಳೆಯ ತಳಿ ಕೊಟ್ಟರು, ಒಳ್ಳೆಯ ತಂತ್ರಜ್ಞಾನ ಕೊಟ್ಟರು, ಆ ಭೂಮಿಯನ್ನು ಬಳಸ್ಕೊಂಡು ದೇಶಕ್ಕೆ ಆಹಾರ ಕೊಡಿ ಅಂತ ಹೇಳಿದ್ರೆ, ಇದು ರೈತರಿಂದ ಭೂಮಿ ಕಿತ್ಕೊಳ್ಳೋದು, ಕೃಷಿಯಿಂದ ಕೃಷಿಯೇತರಕ್ಕೆ. ಕಾರಿಡಾರ್ ಅಂತೆ ಅವು ಯಾವುದನ್ನು ಬೇಡ ಅಂತ ಹೇಳ್ತಾ ಇಲ್ಲ. ಇಂಡಸ್ಟ್ರಿ ಬೆಳಿಬೇಕಾಗಿದೆ, ಆಮೇಲೆ ನಮಗೆ ವಸತಿ ಬೇಕಾಗಿದೆ. ಈ ಸಮತೋಲಿತ ಅಭಿವೃದ್ಧಿ ಅಂತಾರೆ ಸರ್, 2 ಇದು ನಮಗೆ ಕೈಗಾರಿಕೆನೂ ಬೆಳೆ ಆಗಬೇಕು, ಕೃಷಿ ಭೂಮಿ ಕೂಡ ಫಲವತ್ತಾದ ಕೃಷಿ ಭೂಮಿ ಅಂತ ಹೇಳ್ತೀನಿ ನಾನು. ಅದು ಕೈಗಾರಿಕೆಗಳಿಗೆ ಹೋಗಬಾರ್ದು. ಈ ಥರ ಒಂದೇನೋ ಒಂದು ಸಮತೋಲಿತವಾದ ಅಭಿವೃದ್ಧಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈಗ ಇವ್ರಿಗೆ ಕೈಗಾರಿಕೆ ಅಂದ ತಕ್ಷಣ ಬೆಂಗಳೂರಿನ ಬಿಟ್ಟರೆ ದೇವನಹಳ್ಳಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕನೇ ಬೇಕು. ಈಗಾಗಲೇ 5,000 ಎಕರೆ ತೆಗೊಂಡಾಗ ಹೋಗಿದೆ. ಇದು 3ನೇ ಹಂತದ್ದು ಬಂದಿರತಕ್ಕಂಥದ್ದು. ಇದು ಅತಿ ಆಯಿತು ಅನಿಸುತ್ತೆ. ನಾನು ನಿಮ್ಮ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಒಂದು ಹೇಳ್ತೀನಿ, ಖಂಡಿತ ಇವತ್ತು ಅದು ಒಂದು ಸಂಸ್ಥೆ ಮಾತ್ರ, KIDB ಮಾತ್ರ ಇಲ್ಲ, ಇನ್ನೂ ಹಲವಾರು ಈ ಪ್ರಾಧಿಕಾರಗಳು ಇದ್ದಾವೆ, ಇಂಡಸ್ಟ್ರಿಯಲ್ ಕಾರಿಡಾರ್, ಇವೆಲ್ಲರೂ ಕೂಡ ಭೂ ಸ್ವಾಧೀನ, ರೈತರಿಂದ ಇದು ಒಂದು ಭೂಯನ್ನು ಕಿತ್ಕೊಳ್ತಕ್ಕಂಥ ವ್ಯವಸ್ಥೆ. ಇದು ಕಿತ್ಕೊಳ್ಳೋದು ಅಂತ ಹೇಳಿದ, ಯಾಕೆಂದಾಗ ಇವರು 2013ರ ಕಾಯ್ದೆಯನ್ನು ನಿರ್ಧಾರ ಮಾಡಿರಬೇಕಾದ್ರೆ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲೇ ಬಂದಂಥ UPA ಸರ್ಕಾರದ 2013, ಅದು ಭೂಮಿಯನ್ನು ಕಿತ್ಕೊಳ್ಳೋದಲ್ಲ, ಇದಕ್ಕೆ ಸಹಮತ.
ರೈತರಿಂದ ಒಪ್ಪಿಗೆ ಪಡೆದು ಅವೆಲ್ಲ ಇತ್ತು. ಅದನ್ನು ಕಾಂಗ್ರೆಸ್ ಸರ್ಕಾರನೇ ಹಾಳು ಮಾಡಿಬಿಟ್ಟು ಇದನ್ನು ನಿರ್ನಾಮ ಮಾಡೋಕ್ಕೆ ಎಲ್ಲ ಸರ್ಕಾರ ಮಾಡಿದ್ದಾರೆ. ದೇಶದ ಎಲ್ಲ ಒಂದು ಸರ್ಕಾರಕ್ಕೆ ಒಂದು ರಾಜ್ಯ ಅಂತ ಹೇಳ್ತಿಲ್ಲ, ಆದರೆ ಇದಕ್ಕೆ ಅತಿಯಾದ ಜವಾಬ್ದಾರಿ ಉಂಟು. ಯಾಕಂದರೆ ತನ್ನದೇ ಆದ ಒಂದು ವ್ಯವಸ್ಥೆಯಲ್ಲಿ ಬಂದಂಥ 2013 ಕಾಯ್ದೆಯನ್ನು ಅನುಷ್ಠಾನ ಮಾಡಿದರೆ ಕಿತ್ತುಕೊಳ್ಳೋದು ಅನ್ನೋ ಶಬ್ದನ ಬಳಸ್ತಿದ್ದಿಲ್ಲ. ಹಾಗಾಗಿ ಇವತ್ತು ಅದನ್ನು ವಿಕೃಪ ಮಾಡಿ, ಯಾಕಂದರೆ ದೇವನಹಳ್ಳಿ ವಿಚಾರದಲ್ಲಿ 70% ಭಾಗ ರೈತರು ಕೊಡೋದಿಲ್ಲ ಅಂದ್ಬಿಟ್ರೆ, ಭೂಮಿಯನ್ನು ಬಿಟ್ಟರೆ ಅತ್ಯಂತ ಮೂಲಭೂತವಾದ ಆಸ್ತಿ ಹಕ್ಕು. ಬಹುಶಃ ಮನುಷ್ಯ ಆಸ್ತಿಯ ಹಕ್ಕನ್ನು ಸ್ಥಾಪಿಸಿದ್ದೇ ಭೂಮಿ ಮೂಲಕ ಕಾಣುತ್ತೆ, ನನ್ನ ಭೂಮಿ ಬೇಕು ಅಂತೇಳಿ. ಅಂತ ಆ ಭೂ ಒಡೆತನವನ್ನು ತೆಗೆದುಕೊಳ್ಬೇಕು ಅಂತ ಆದಾಗ ಎಷ್ಟು ಜಾಗರೂಕ ಇದ್ದು ಪರವಾಗಿಲ್ಲ. ಅದಕ್ಕೆ 2013 ಕಾಯ್ದೆ ಸಹಮತ ಬೇಕು ಅಂತ ಕೇಳ್ತು, ರ್ಯಾಷನಾಲಿಟಿ ಎಷ್ಟು ಬೇಕು ಅಂತಿತ್ತು. ಅದು ಮೇಧಾ ಪಾಟಕರ್ ಅಂತ ದೊಡ್ಡ ದೊಡ್ಡ ಹೋರಾಟಗಾರರು ತಂದಿರತಕ್ಕಂಥದ್ದು ನ್ಯಾಯಯುತವಾದಂಥ ಒಂದು ಭೂ ಸ್ವಾಧೀನ, ಪುನರ್ನೆಲೆ ಮತ್ತು ಪುನರ್ವಸತಿಯಾದಂಥ ಒಂದು ಹಕ್ಕು ಅಂತ ಕರೆದರು. ಆ ಕಾಯ್ದೆಯನ್ನು ಇವತ್ತು ನಿರ್ನಾಮ ಮಾಡಿರೋದ್ರಿಂದ KADB ಅನ್ನತಕ್ಕಂಥ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಇವತ್ತು ಬಹಳಷ್ಟು ಜನ ಹೇಳ್ತಾರೆ, ಈ ಶಬ್ದ ಬಳಸೋಕ್ಕೆ ನನಗೆ ನೋವಾಗುತ್ತೆ. ನಾನೊಬ್ಬ ಸರ್ಕಾರದ ಒಬ್ಬ ಆಯೋಗದ ಅಧ್ಯಕ್ಷನಾಗಿದ್ದೆ, ವಿಜ್ಞಾನಿಯಾಗಿದ್ದೆ. KADB ಬಿಟ್ಟರೆ ಇವತ್ತು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದೆ. ಸರಿಯಾದ ರೀತಿ ವ್ಯವಹಾರ ಮಾಡತಕ್ಕಂಥ ರಿಯಲ್ ಎಸ್ಟೇಟ್ ಅಂತೆಲ್ಲ ಮಾಫಿಯಾ ಅಂತ ಕರಿತಿದ್ದಾರೆ. ಬಹಳ ನೋವಿನ ಸಂಗತಿ ಅಲ್ಲ. ಅದಕ್ಕೂ ಕಾರಣ ಇದೆಯಲ್ಲ ಸರ್, ಸುಮಾರು 75,000 ಎಕರೆ ಅವರು ವಶಪಡಿಸ್ಕೊಂಡಿದ್ದಾರೆ. ಅದರೊಳಗೆ ಒಂದು 35,000 ಹಂಚಿಕೆ ಆಗಿದೆ. ಮತ್ತೆಲ್ಲ ಆ ಭೂಮಿ ಎಲ್ಲೋ ಹೋಯ್ತು ಅನ್ನೋದಕ್ಕೆ ದಾಖಲೆಗಳಿಲ್ಲ. ಅಬ್ಸಲ್ಯೂಟ್ಲಿ. ಇದನ್ನ ನೋಡಿ, ಭೂ ಸುಧಾರಣೆಯನ್ನು ಹಾಳು ಮಾಡಿದ್ರು, ಅದು ಹಿಂದಿನ ಸರ್ಕಾರ ಅಂತ ಹೇಳ್ತೀನಿ ನಾನು. ಆದರೆ ಅದನ್ನು ಇವರು ರಿಪೇರಿ ಮಾಡಿಲ್ಲ. ಅತ್ಯಂತ ದೇವರಾಜ ಅರಸರಿಗೆ ಮಾಡತಕ್ಕಂಥ ದೊಡ್ಡ ಅನ್ಯಾಯ ಈ ಕರ್ನಾಟಕ ಆ ಭೂ ಸುಧಾರಣೆ ನೀತಿ ಅಂತಂದಿರೋದು ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ BJP ಸರ್ಕಾರ ಅಂತೀನಿ. ಆದರೆ ಸಿದ್ದರಾಮಯ್ಯನವರು ಅದನ್ನು ವಾಪಸ್ ತಗೊಳ್ತಾನೆ, ಇನ್ನೂ ತಂದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಜನಪರ ಚಳುವಳಿಗಳು, ನಮ್ಮ ಯಲ್ಲಪ್ಪ ರೆಡ್ಡಿಯವರು, ನಾಗಮೋಹನ್ ದಾಸ್ ಎಲ್ಲ ಒಟ್ಟಿಸಿರ್ಬಿಟ್ಟು ಇದು ಏನಪ್ಪ ಭೂ ಸ್ವಾಧೀನ ಅನ್ನೋಂಥದ್ದು ಬಗ್ಗೆ ಒಂದು ಚರ್ಚೆ ನಾವೆಲ್ಲ ಚರ್ಚೆ ನಡೀಲಿ, ಸಂವಾದ ನಡೀಲಿ ಅಂತೇಳಿ ಅತ್ಯಂತ ಉಪಯುಕ್ತವಾದಂಥ ಒಂದು ಪುಸ್ತಕ ತಂದಿದ್ದಾರೆ. ಭೂ ಸ್ವಾಧೀನ ಒಳಸುಳಿಗಳು ಅಂತ ಎಲ್ಲ ವಿಚಾರಗಳನ್ನು ತಂದಿದ್ದಾರೆ. ಹೇಗೆ ಭೂ ಸ್ವಾಧೀನ ಅನ್ನುವಂಥದ್ದು ಇವತ್ತು KADB ಕೈಗೆ ಸಿಕ್ಕಿಬಿಟ್ಟು, ಭೂ ಸ್ವಾಧೀನ ಅಂತಕ್ಕಂಥ ಒಳ್ಳೆ ಶಬ್ದ ಭೂಮಿಯನ್ನು ಕಿತ್ತುಕೊಳ್ಳೋದು ಅಂತ ಆಗ್ಬಿಟ್ಟು ಒಂದು ಸ್ವಾಯತ್ತ ಸಂಸ್ಥೆ ಅಲ್ಲ, ಅದು ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಶಾಸನಬದ್ಧ ಸಂಸ್ಥೆ ಅನ್ನುವಂಥದ್ದು ಇವತ್ತು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದೆ. ಮಾಫಿಯಾಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಅಂತಕ್ಕಂಥ ಇದು ಹಿಂದೆ ನಡೀತಕ್ಕಂಥ ಅವ್ಯವಹಾರಗಳು ನಮಗೆ ಗೊತ್ತಿಲ್ಲ. ಆ ಹಿನ್ನೆಲೆ ನೀವು ಒಂದು ಪ್ರಶ್ನೆ ಹಾಕಿದ್ರೆ ನನಗೆ ಅನುಮಾನ ಬರುತ್ತೆ. ಇವರ ಅಂಕಿಅಂಶ ಪ್ರಕಾರ ನೀವು ಹೇಳಿದ್ರಲ್ಲ ಏನಂತ ಅಂದ್ಬಿಟ್ರೆ, ಇದುವರೆಗೆ ಭೂಮಿಯನ್ನು KADB ಅನ್ನೋದು ಎಷ್ಟು ವಶಪಡಿಸಿಕೊಂಡಿದೆ ಕೊಡಿ. ಇದು ಸರ್ಕಾರದಿಂದ ಇವತ್ತು ಮಾಹಿತಿ ತಂತ್ರಜ್ಞಾನದ ಒಂದು ಕಾಯ್ದೆ ತಂದಿರೋದು ಕಾಂಗ್ರೆಸ್ ಸರ್ಕಾರದ UPಯಲ್ಲಿ. ಅದ್ರ ಮೂಲಕ ಪಾಪ ಇವರೆಲ್ಲ ನಮ್ಮೂರ ಭೂಮಿ ನಮಗಿರಲಿ ಅನ್ಯರಿಗಲ್ಲ ಅಂತಕ್ಕಂತ ಹೇಳ್ಬಿಟ್ಟು ಒಂದು ಅಭಿಯಾನ, ನಮ್ಮ ಭೂಮಿ ನಮ್ಮ ಕೈ ಕೆಳಗಿರಬೇಕು ಅನ್ಯರಿಗೆಲ್ಲ ಮಾಡಿರ್ತಕ್ಕಂಥ ಅಭಿಯಾನ ಮೂಲಕ ತಂದಿರತಕ್ಕಂಥದ್ದು. ಇವರು ಕಷ್ಟಪಟ್ಟು ಕೇಳಿದೆ ಕೊಟ್ಟಂತ ಉತ್ತರ ಇಲ್ಲಿವರೆಗೆ 75,000. ಅದಕ್ಕೆ ಯಾವಾಗಿಂದ ಏನು ಅಂತ ನಮಗಿನ್ನು ಕರೆಕ್ಟಾಗಿ ಸ್ಪಷ್ಟವಾಗಿ ಗೊತ್ತಿಲ್ಲ. 75,000 ಎಕರೆಯ ಭೂಮಿಯನ್ನು ಹೆಚ್ಚು ಕಡಿಮೆ 190 ಕೈಗಾರಿಕಾ ಪ್ರದೇಶಗಳಿಗೆ ಇಲ್ಲಿವರೆಗೆ ಪಡ್ಕೊಂಡಿದೆ. 72,256. ಅವರು ಹಂಚಿಕೆ ಮಾಡಲಾದ ಭೂಮಿ 35,000 ಮಾತ್ರ. ಅಂದರೆ ಇವರು ತೆಗೆದುಕೊಳ್ತಕ್ಕಂಥದ್ದು ಕೈಗಾರಿಕೆಗಳಿಗೆ, ಇಂಡಸ್ಟ್ರಿಯಲ್ ಕಾರಿಡಾರ್ಗಳಿಗೆ ತಗೊಂಡಿರ್ತಾರೆ. ಇನ್ನೂ ಕೂಡ ಹಂಚಿಕೆ ಮಾಡ್ಕೊಂಡಿಲ್ಲ 40,000 ಎಕರೆ ಭೂಮಿ ಅನ್ನೋದು ಈ ಒಂದು ವರದಿಯ ಪ್ರಕಾರ. ಪಾಪ ಇವರು ಕಷ್ಟಪಟ್ಟು ತೆಗೆದುಕೊಂಡು ಇನ್ನೂ ಇದೆ ಅಂತಾಯಿತು. ಹಾಗಿರ್ಬೇಕಾದ್ರೆ ನೀವೇನೋ 1000 ಲೆಕ್ಕದಲ್ಲಿದ್ದೀರಿ. ಇದು ಏನು ತೋರುತ್ತೆ ಅಂದ್ಬಿಟ್ರೆ ಅಂಕಿಅಂಶಗಳು ತಾಳೆ ಇಲ್ಲ. ಈ ರಾಜ್ಯದ ಜನರಿಗೆ ಸರ್ಕಾರವೇ ಕಿತ್ತುಕೊಳ್ಳತಕ್ಕಂಥ ರೈತರಿಂದ ಕಿತ್ತುಕೊಳ್ಳತಕ್ಕಂಥ ಭೂಮಿನ ಭೂ ಸುಧಾರಣೆಗೆ ವಿರುದ್ಧ ದಿಸೆಯಲ್ಲಿ ಹೋಗ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲವ ಅನ್ನುವಂಥದ್ದು ನನಗೆ ಕಂಡು ಬರ್ತವೆ. ನಾನೇನೋ ತಪ್ಪಾಗಿದ್ದರೆ ಬಹುಶಃ ಕ್ಷಮಿಸ್ಬೋದು. ಎಲ್ಲೂ ಸಿಗ್ತಾ ಇಲ್ಲ. ಎಷ್ಟು ಭೂಮಿ ಅದರಲ್ಲಿ ಒಂದು ಅಂಕಿಅಂಶ ಕೊಟ್ಟಿದ್ದಾರೆ, ಬಹಳ ಕಡಿಮೆ ಅಂಕಿಅಂಶ ಅನಿಸುತ್ತೆ. ಯಾಕಂದ್ರೆ ಇಷ್ಟೇ ಆಗಿದೆ ಅಂತ ಕೊಟ್ಟಿಲ್ಲ. ಯಾವ ರೀತಿ 747 ಎಕರೆ ನಾನು ಅದ್ರ ಬಗ್ಗೆ ಬರೋದಿಲ್ಲ, ರಾಜ್ಯಾದ್ಯಂತ ಅಂತ ಹೇಳಿದ್ದಾರೆ. ಬಟ್ ಇದು ಅದೇ ಇದ್ರ ಪ್ರಕಾರ ಹೇಳ್ತೇನೆ, ಇಲ್ಲಿವರೆಗೆ ಎಲ್ಲಿಂದ ಅಂತ ನಮಗೇನು ಅಂಕಿಅಂಶ ಸಿಗ್ತಾ ಇಲ್ಲ. ಆದರೆ ಅವರೇ ಕೊಟ್ಟಿರ್ತಕ್ಕಂಥ ಕಷ್ಟಪಟ್ಟು ಪಡೆದಿದ್ದಾರೆ. ಅವರಿಗೆ 2019 ಮಾರ್ಚ್ವರೆಗೆ ಅಂತ ಹೇಳಿದ್ದಾರೆ. ಆಮೇಲೆ ಇತ್ತೀಚೆಗೆ ಇದೇ
ಈ ದೇವನಹಳ್ಳಿ ವಿಚಾರದಲ್ಲಿ ಕೂಡ ಈ ಆಡಿಟ್ ಅಬ್ಜೆಕ್ಷನ್ CAG ರಿಪೋರ್ಟ್ ಇದೆಯಲ್ಲ, ಕಂಟ್ರೋಲರ್ ಆಫ್ ಆಡಿಟ್ ಬಹಳ ಹಾರ್ಶ್ ಆಗಿ ಬಂದಿದೆ. ನೀವು ಕೊಟ್ಟತಕ್ಕಂಥ ವಿಚಾರಕ್ಕೆ ಬಳಸ್ಕೊಳ್ತಾ ಇಲ್ಲ, ಸಹಮತ ಪಡೆದಿಲ್ಲ ಅಂತ. ಒಟ್ಟಾರೆ ಹೇಳ್ತೀನಲ್ಲ, ದುರದೃಷ್ಟ ಜನತಂತ್ರ ವ್ಯವಸ್ಥೆಯ ಈ ಒಂದು ಪರಿಸ್ಥಿತಿ ಬಂದಿದೆ. ಇದನ್ನು ಬಹುಶಃ ಇವತ್ತು ಕೂಡ ಸಿದ್ದರಾಮಯ್ಯನವರು ನಮಗೆಲ್ಲ ಭರವಸೆ ಇದೆ. ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥದ್ದೇ ರೈತರ ಹಿತರಕ್ಷಣೆ ಮಾಡ್ತೀನಿ ಅಂತ. ಹಿತರಕ್ಷಣೆಯಲ್ಲಿ ಭೂ ಸಂಬಂಧದ ಪ್ರಶ್ನೆಯನ್ನು ಸರಿಪಡಿಸ್ತೀವಿ ಅಂತೇಳಿ, ಭೂ ಸುಧಾರಣೆಯನ್ನು ವಾಪಸ್ ತರೋದು ಮಾತ್ರ ಅಂತಲ್ಲ, ಅಂಥದ್ರಲ್ಲಿ ಇವೆಲ್ಲ ಅನಾಹುತಗಳು ನಡೀತಾ ಇದ್ದಾವೆ. ಇದಕ್ಕೆ ನಾನು ಹೆಚ್ಚಿಗೆ ಉತ್ತರ ಕೊಡೋಕ್ಕೆ ಅಂತೆಲ್ಲ ಒಂದಂತೂ ಹೇಳ್ತೀನಿ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ, ಉತ್ತರದಾಯಕತ್ವ ಎರಡೂ ವಿಚಾರದಲ್ಲಿ ಇವತ್ತು KDB ಸಂಸ್ಥೆ, ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅನ್ನುವಂಥದ್ದು ತೀವ್ರ ಸಂಶಯ ಮತ್ತು ಅಸಮಾಧಾನಕ್ಕೆ ಒಳಪಟ್ಟಿದೆ. ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಇವತ್ತೇನಾದರೂ ಸ್ವಲ್ಪ ನಾನು ಸಿದ್ದರಾಮಯ್ಯನವರು ಕೇಳ್ಕೊಳ್ಳುವಂಥದ್ದು, ಮತ್ತು ಕೈಗಾರಿಕೆಯಲ್ಲಿ ಸಂಬಂಧಪಟ್ಟಂಥ ಸಚಿವರಿದ್ದಾರೆ, ಕೃಷ್ಣ ಬೈರೇಗೌಡರು ಕೂಡ ಅವರು ಬಹಳ ಡೈನಾಮಿಕ್ ಆಗಿದ್ದಾರೆ. ಅವರು ಪಾರದರ್ಶಕ ಕಂದಾಯಕ್ಕೆ ಸಂಬಂಧಪಟ್ಟಿದ್ದು, ಕೃಷಿ, ಕೈಗಾರಿಕೆ ಮತ್ತು ಕಂದಾಯ 3 ಇಲಾಖೆಯಲ್ಲಿ ಒಳ್ಳೆಯ ಒಂದು ಮಂತ್ರಿಗಳಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನಾನೇನಾದ್ರು ಹೇಳಿದ್ರೆ ನಾನು ವಾಪಸ್ ತಗೊಳ್ತೀನಿ. ಈ 3 ವ್ಯಾಪ್ತಿಗೂ ಬರ್ತವೆ. ನಾನು ಒಂದು ಕಡೆ ಅಂತ ಹೇಳ್ತೇವೆ, ಯಾಕಂದರೆ ಕೃಷಿ ಭೂಮಿಯಿಂದ ತಪ್ಪುಗುತ್ತೆ, ಕೃಷಿ ಇಲಾಖೆ ಕೃಷಿ ಮಂತ್ರಾಲಯಕ್ಕೆ ಬರ್ತವೆ. ಇವೆಲ್ಲ ನಡೀತಿರೋ ಕಂದಾಯ ವ್ಯಾಪ್ತಿಯಲ್ಲಿ. ಯಾಕೆ ಅಂದ್ಬಿಟ್ಟೆ ತೆಗಿತಾರೆ ಕೈಗಾರಿಕೆ. 3 ಇಲಾಖೆ 3 ಮಂತ್ರಾಲಯಗಳು ಈ ಒಂದು ಪ್ರಶ್ನೆಯನ್ನು ಹೇಳ್ತೀನಲ್ಲ, KDB ಮತ್ತಿತರ ಒಂದೇ ಅಂತಲ್ಲ, ಇವತ್ತು BDA ಅಕ್ವೈರ್ ಮಾಡ್ತಾ ಇದ್ದಾವೆ, ಎಲ್ಲ ಪ್ರಾಧಿಕಾರಗಳು ಅಕ್ವೈರ್ ಮಾಡ್ತಾ ಇದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರು ಅಂತ ಹೊಸ ಹೊಸ SEZಗಳು, ಅದೇ ಹೇಳಿದ್ನಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಗಳು, ಕೈಗಾರಿಕಾ ಇವೆಲ್ಲವೂ ನಡೀತಕ್ಕಂಥದ್ದು ಒಂದು ಸರ್ಕಾರದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳ ಮೂಲಕ ಆಗ್ತಿರ್ತಕ್ಕಂಥದ್ದು. ಅದಕ್ಕೆ ಲೆಟ್ ಅಸ್ ಸ್ಟಾರ್ಟ್. ನಾವು ಇವಾಗ KDB ಮಾಡೋಣ. ಇದು ಪಾರದರ್ಶಕತೆ ಮತ್ತು ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ನಿಮ್ಮ ಒಂದು ಫೈಲ್ ಮೂಲಕ ಹೇಳ್ತೀನಿ, ಇದುವರೆಗೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಂಡಳಿ KIDB ಅನ್ನೋದುಂಟು. ಸ್ವಾಧೀನಪಡಿಸಿಕೊಂಡಿರತಕ್ಕಂಥ ಭೂಮಿ ಅದು ಯಾವುದಕ್ಕೆ ಬಳಕೆಯಾಗಿದೆ ಮತ್ತು ಸದ್ಬಳಕೆ ಆಗಿದೆ, ಅದು ಇಂಪಾರ್ಟೆಂಟು. ಕೈಗಾರಿಕೆ ಅಂತ ಕೊಟ್ಟಿರತಕ್ಕ ಅಲ್ಲುಂಟು, ಕೈಗಾರಿಕೆ ಅಂತ ಕೊಟ್ಟರೆ ನೀವು ಕೈಗಾರಿಕೆ ಅಂತ ಹೇಳ್ಬಿಟ್ಟು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅವು ಎಲ್ಲವುದರ ಒಂದು ಶ್ವೇತಪತ್ರವನ್ನು ಈ ರಾಜ್ಯದ ಮುಂದಿಡಬೇಕು ಅಂತ ಅತ್ಯಂತ ಆಗ್ರಹಪೂರ್ವಕವಾಗಿ ನಿಮ್ಮ ಪರವಾಗೂ ಮತ್ತು ಹೋರಾಟ ನಿರತ 100 ಜನ ಹೋರಾಟ ನಡೀತಿದ್ದಾರೆ. ದೇವನಹಳ್ಳಿ ರೈತರು 3 ವರ್ಷ ಮಾಡಿದ್ರೆ, ಆನೇಕಲ್ಲಲ್ಲಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ, ಬಳ್ಳಾರಿಯಲ್ಲಿ ಇನ್ನೂ ಬಹಳಷ್ಟು ಸಮಯದಿಂದ ನಡೀತಾ ಇದೆ, ನಮ್ಮ ರಾಮನಗರದಲ್ಲಿ ನಡೀತಾ ಇದೆ, ಬಿಡದಿಯಲ್ಲಿ ನಡೀತಾ ಇದೆ. ದಿನಕ್ಕೊಂದೊಂದು ಈ ಥರ ಒಂದು ಹೋರಾಟ ನಡೀತಾ ಇದೆ. ಇದು ಸರ್ಕಾರದ ಮುಂದೆ. ಮತ್ತೊಂದು ವಿಚಾರವನ್ನು ಮತ್ತೊಂದು ವರ್ಗಕ್ಕೂ ಕೂಡ ನಾನು ಮುಂದಿಡ್ತೀನಿ. ದೇವನಹಳ್ಳಿ ಸುತ್ತಮುತ್ತ ಕೋಲಾರ ಆ ಕಡೆ ಬರತಕ್ಕಂಥ ಫಲವತ್ತಾದ ಅಲ್ಲಿ ಬೆಳೀತಕ್ಕಂಥ ಹಣ್ಣು ತರಕಾರಿ, ಅಲ್ಲಿ ಉತ್ಪಾದನೆ ಆಗತಕ್ಕಂಥ ಹಾಲು 60% ಬೆಂಗಳೂರು ನಗರವಾಸಿಗೆ ಬರ್ತಿದ್ದಾವೆ. ಬೆಂಗಳೂರು ನಗರವಾಸಿಗಳನ್ನು ಸಾಮಾನ್ಯರಂತಲ್ಲ, ಇಲ್ಲಿ ಕೈಗಾರಿಕೆ ಮುಖಂಡರು ಇದು ಮಾಡ್ತಿದ್ದಾರೆ, ಇನ್ಫೋಸಿಸ್ ಕುಡಿತಾ ಇದೆ, ಅಜೀಂ ಪ್ರೇಮ್ಜಿರು ಕುಡಿತಾ ಇದ್ದಾರೆ, ನಾರಾಯಣ ಮೂರ್ತಿಯವರ ಒಂದು. ಹಾಗಾಗಿ ನಿಮಗೆ ಎಲ್ಲ ಬರ್ತಕ್ಕಂಥ ಹಾಲು ಹಣ್ಣು ತರಕಾರಿ IT ಸೆಕ್ಟರ್ಸ್ಗಳು ಬರ್ತಿರೋದು ಅಲ್ಲಿಂದ. ಅವರು ನಿಮಗೆ ಹಾಲು ಕೊಡ್ತೀನಿ ನಾವು. ಅವ್ರು ಕೇಳಿದ್ದೇನಂತ, ಮಹಿಳೆಯರು ಬಂದು ಇವತ್ತು ಹೇಳ್ತಾರೆ, ಎಲ್ಲ ಹೋರಾಟದ ಮಹಿಳೆ ಬರ್ತಿದ್ದಾವೆ, ನಾವು ಭೂಮಿಯನ್ನು ಪರಿವರ್ತನೆ ಬಿಡೋದಿಲ್ಲ. ಯಾಕೆಂದ್ಬಿಟ್ರೆ ನಾವು ಅನ್ನ ಉತ್ಪಾದನೆ ಮಾಡ್ತೀವಿ, ಹಣ್ಣು ಉತ್ಪಾದನೆ ಮಾಡ್ತೀವಿ, ಹಾಲು ನಮಗೆ ಕೊಡ್ತೀವಿ ಅಂತ ಹೇಳಿದಾಗ ಸರ್ಕಾರ, ಯಾಕೆಂದರೆ ಈ ಜಾಗತೀಕರಣ ಪ್ರಕ್ರಿಯೆಯಲ್ಲಿ ಸರ್ಕಾರದ ಹಿಂದೆ ಇರತಕ್ಕಂಥದ್ದು JP ಅವರು ರಾಜ್ಯಶಕ್ತಿ ಮತ್ತು ಜನಶಕ್ತಿ ಅಂತ ಹೇಳಿದರು. ರಾಜ್ಯಶಕ್ತಿ ಮತ್ತು ಈಗ ರಾಜ್ಯಶಕ್ತಿ ಹಿಂದೆ ಧನಶಕ್ತಿ ನಿಂತಿದ್ದಾವೆ, ಇಂಡಸ್ಟ್ರಿಗಳು ನಿಂತಿದ್ದಾವೆ, ಕೈಗಾರಿಕೋದ್ಯಮ ನಿಂತಿದ್ದಾವೆ. ಅವ್ರಿಗೆ ನಾನು ಕೇಳ್ತಿರತಕ್ಕಂಥದ್ದು, ಇವೆಲ್ಲ ನಿಮಗೆ ಹಣ್ಣು ಹಾಲು ಆಹಾರ ತರಕಾರಿ ಬೇಡವಾ? ಮತ್ತು ಇವೆಲ್ಲ ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ. ನೀವು ಬಿಟ್ಟರೆ ನಾವು ಕೈಗಾರಿಕೆಗಳು ಆಂಧ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ನೀವು ಸೈಲೆಂಟ್ ಆಗಿರತಕ್ಕಂಥದ್ದು ನೀವು ಪಾತ್ರರಾಗಿದ್ರಿ. ನಿಮ್ಮ ಹೆಸರಲ್ಲಿ ಭೂಮಿ ತಗೊಳ್ತಿದೆ ಕೈಗಾರಿಕೆಗೆ ಅಂತೇಳಿ, ನಿಮಗೆ ಕೊಡೋಕ್ಕೆ ಅಂತ ತಗೊಳ್ತಾ ಇದೆ. ನೀವು ಕೂಡ ಮೌನ ಮುರಿರಿ, ಮಾತಾಡಿ. ನಿಮ್ಮದು ಆಹಾರ ಭದ್ರತೆ ಜವಾಬ್ದಾರಿ ಅಂತ. ಅವರು ಊಟ ತಿಂಡಿ ಮಾಡಬೇಕು, ಜವಾಬ್ದಾರಿ ಅನ್ನೋದು ಬಹಳ ಸರಳ ಭಾಷೆ. ಅವರು ಊಟ ಮಾಡಬೇಕು. ಪ್ರತಿಯೊಬ್ಬರಿಗೆ ಕೇಳ್ತೀನಿ ನಾನು. ಇವತ್ತು ಸರ್ಕಾರವನ್ನು ಹೇಗೆ ಕೇಳ್ತೀನಿ, ಇಂಡಸ್ಟ್ರಿ ಲೀಡರ್ಸ್ ಅಂತ ಹೇಳ್ತಿದ್ದಾರೆ. ಇವತ್ತು ಅಜೀಂ ಪ್ರೇಮ್ಜಿ ಮತ್ತು
ನಾರಾಯಣ ಮೂರ್ತಿಗೆ ನಾನು ಸ್ಪಷ್ಟವಾಗಿ, ನಾನು ಸಣ್ಣ ವ್ಯಕ್ತಿ ಅವ್ರನ್ನ ಪ್ರಶ್ನಿಸೋದಿಲ್ಲ, ಆದರೆ ಅಲ್ಲಿರ್ತಕ್ಕಂಥ ಸಾವಿರಾರು ಜನಕ್ಕೆ ಅವ್ರಿಗೂ ಬಹುಶಃ ಅಮೆರಿಕದಿಂದ ಹಾಲು ಬರೋದಿಲ್ಲ, ಹಣ್ಣು ಬರೋದಿಲ್ಲ. ನಿಮ್ಮ ಆಹಾರ ಭದ್ರತೆ, ಹಣ್ಣು ಹಾಲಿನ ಪ್ರಶ್ನೆ ಆಗಿರೋದ್ರಿಂದ ನೀವು ಕೂಡ ಈ ಭೂ ಸ್ವಾಧೀನ ಪ್ರಕ್ರಿಯೆ ಅಂತ ಏನುಂಟು, ಭೂ ಸ್ವಾಧೀನ ಅನ್ನುವಂಥದ್ದು ಭೂ ಕಿತ್ತುಕೊಳ್ಳದಂತೆ ಆಗೋಗ್ಬಿಟ್ಟು ಈ ಥರ ರಿಯಲ್ ಎಸ್ಟೇಟ್ ದಂಧೆ, ಅದ್ರ ನಡೆಯುವ ಹಿಂಬೆ ನೀಡಿದಂಥ ವ್ಯವಹಾರ, ಅದ್ರ ಹಿಂಬೆ ನೀಡಿದ ಅವ್ಯವಹಾರ ನೀವು ಭಾಗಿಯಾಗಿದ್ರಿ, ನೀವು ಮಾತಾಡಿದ್ದು, ಇಬ್ಬರಿಗೂ ನಾನು ಹೇಳ್ತೇನೆ. ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.